ಮಿತ್ರರೇ ನಮಸ್ಕಾರ. ಇವತ್ತು ಇಂಪಾರ್ಟೆಂಟ್ 2 ವಿಚಾರವನ್ನು ನಿಮಗೆ ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಉತ್ತರ ಪ್ರದೇಶದ ಬುಲ್ಡೋಸರ್ ಮಾಡೆಲ್ ಬಗ್ಗೆ ಇತ್ತೀಚೆಗೆ ಇಡೀ ದೇಶಾದ್ಯಂತ ಸದ್ದಾಗಿತ್ತು. ಕಾರಣ ಏನು ಕೇಳಿದ್ರೆ, ಸುಪ್ರೀಂ ಕೋರ್ಟ್ ಇದಕ್ಕೆ ಬ್ರೇಕ್ ಹಾಕಿದೆ. ಇನ್ಮುಂದೆ ಯೋಗಿಯ ಬುಲ್ಡೋಸರ್ಗಳು ಸದ್ದು ಮಾಡೋದಿಲ್ಲ, ಅವೆಲ್ಲ ಧೂಳು ಹಿಡಿದು ಶೆಡ್ ಸೇರ್ತವೆ, ಬುಲ್ಡೋಸರ್ ಮಾಡೆಲ್ ಖತಮ್ ಅನ್ನುವ ರೀತಿಯಲ್ಲಿ ಇಡೀ ದೇಶಾದ್ಯಂತ ಸುದ್ದಿ ಮಾಡಲಾಗಿತ್ತು. ಆದರೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಮತ್ತೆ ಬುಲ್ಡೋಸರ್ಗಳು ಸದ್ದು ಮಾಡ್ತಾ ಇದ್ದಾವೆ. ಅದು ಕೂಡ ಸಂಬಲ್ನಲ್ಲಿ ಇತ್ತೀಚೆಗೆ ಏನು ಗಲಭೆ ನಡೆದಿತ್ತಲ್ಲ, ಆ ಪ್ರದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಬುಲ್ಡೋಸರ್ಗಳು ಚಾಲೂ ಆಗಿದ್ದಾವೆ. ಅಕ್ರಮಗಳನ್ನು ನೆಲಸಮ ಮಾಡುವ ಕೆಲಸಕ್ಕೆ ಸ್ವತಃ ಯೋಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಈ ವಕಫ್ನ ವಿವಾದ ದೇಶಾದ್ಯಂತ ಹಾಗೆ ಮುಂದುವರೆದಿದೆ. ವಕಫ್ ಬೋರ್ಡ್ನ ಹೊಸ ಬಿಲ್ ಏನಿದೆ, ಇದು ಲೋಕಸಭೆಯಲ್ಲಿ ಇನ್ನೂ ಪಾಸ್ ಆಗಿಲ್ಲ. ಹೀಗಾಗಿ ಈ ವಕಫ್ ವಿವಾದಗಳು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ವ್ಯಾಪಿಸ್ತಾ ಇದೆ. ಕರ್ನಾಟಕದಲ್ಲಿ ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತು. ಈಗ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ, ಅಲ್ಲೂ ಕೂಡ ವಿವಾದ ಭುಗಿಲೆದ್ದಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳ್ತಾ ಇದೆ, ನಮ್ಮ 250ಕ್ಕೂ ಹೆಚ್ಚು ಸ್ಮಾರಕಗಳನ್ನು ವಕಫ್ ಬೋರ್ಡ್ ಏಕಪಕ್ಷೀಯವಾಗಿ ತನ್ನದು ಅಂತ ಮಾಡಿಕೊಂಡಿದೆ. ಹೀಗಂತ ಅವರು ಜೆಪಿಸಿ ಮುಂದೆ ಹೋಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಉತ್ತರ ಪ್ರದೇಶದಲ್ಲಿ ಒಂದು ಕಾಲೇಜನ್ನ, ಅದು ಸ್ವತಂತ್ರ ಪೂರ್ವದ ಕಾಲೇಜನ್ನ ವಕಫ್ ಬೋರ್ಡ್ ತನ್ನದು ಅಂತ ಕ್ಲೈಮ್ ಮಾಡಿತ್ತು. ಈ ಜಾಗವನ್ನು ಬಿಟ್ಟುಕೊಡ್ಬೇಕು, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳಿ ವಕಫ್ ಬೋರ್ಡ್ ನೋಟಿಸ್ ಕೊಟ್ಟಿತ್ತು. ಆದರೆ ಇದ್ದಕ್ಕಿದ್ದಂತೆ ಉತ್ತರ ಪ್ರದೇಶದ ವಕಫ್ ಬೋರ್ಡ್ ಆ ನೋಟಿಸನ್ನು ವಾಪಸ್ ಪಡೆದಿದೆ. ಈ ಜಾಗಕ್ಕೂ ನಮಗೂ ಸಂಬಂಧವೇ ಇಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಜಾಗ ಖಾಲಿ ಮಾಡಿದ್ದಾರೆ. ಹಾಗಾದರೆ ಈ ವಿವಾದವನ್ನು ಯೋಗಿ ಆದಿತ್ಯನಾಥ್ ಯಾವ ರೀತಿಯಾಗಿ ಬಗೆಹರಿಸಿದ್ರು? ಯೋಗಿ ಮತ್ತೆ ಬುಲ್ಡೋಸರ್ ಚಾಲೂ ಮಾಡಿದ್ಯಾಕೆ? ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಬುಲ್ಡೋಸರ್ ಸುದ್ದಿಯನ್ನು ಹೇಳ್ಬಿಡ್ತೀನಿ, ಆನಂತರ ವಕಫ್ ಬೋರ್ಡ್ನ ವಿಚಾರ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನವೆಂಬರ್ 24ನೇ ತಾರೀಕು ಸಂಭಲ್ನಲ್ಲಿ ಗಲಭೆ ಆಗುತ್ತೆ. ಶಾಹಿ ಜಾಮಾ ಮಸೀದಿ ಇರುತ್ತೆ, ಅದನ್ನ ಸರ್ವೆಗೆ ಲೋಕಲ್ ಕೋರ್ಟ್ ಆದೇಶವನ್ನು ಮಾಡಿತ್ತು. ಒಮ್ಮೆ ಸರ್ವೆ ನಡೆದಿತ್ತು. 2ನೇ ಬಾರಿಗೆ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಾಂಧವರು ಸೇರಿದ್ರು. ಅವರೆಲ್ಲರೂ ಕೂಡ ಆಲ್ರೆಡಿ ಸಜ್ಜಾಗಿ ಬಂದಿದ್ರು. ಕಲ್ಲೆಸಿಬೇಕು, ಗುಂಡು ಹೊಡಿಬೇಕು, ಇದಕ್ಕೆಲ್ಲ ಸಜ್ಜಾಗಿ ಬಂದಿದ್ರು. ಅದೇ ಪ್ರಕಾರವಾಗಿ ಒಂದು ಗಲಭೆ ಮಾಡ್ತಾರೆ. ಇಡೀ ದೇಶಾದ್ಯಂತ ಸದ್ದಾಗುತ್ತೆ. ಇವತ್ತಿಗೂ ಕೂಡ ವಿಪಕ್ಷಗಳು ಆ ವಿಚಾರವಾಗಿ ರಾಜಕೀಯ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಕೆಲವರೇನ್ ಮಾತನಾಡ್ತಾ ಇದ್ರು ಗೊತ್ತಾ? ಮೊದಲೇನಾದ್ರೂ ಯುಪಿಯಲ್ಲಿ ಇಂತಹ ದಂಗೆ ಆಗಿದ್ರೆ ಯೋಗಿಯ ಬುಲ್ಡೋಸರ್ಗಳು ಚಾಲೂ ಆಗ್ಬಿಡ್ತಾ ಇದ್ವು. ಯಾರ್ಯಾರು ದಂಗೆಯಲ್ಲಿ ಭಾಗಿಯಾಗಿದ್ರು ಅಂತವ್ರ ಮನೆಯನ್ನು ಒಡೆದು ಹಾಕ್ತಾ ಇದ್ರು. ಈಗ ಹಾಗಾಗೋದಿಲ್ಲ. ಯಾಕೆ ಕೇಳಿದ್ರೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಯಾವುದೇ ಆರೋಪಿಯ ಮನೆಯನ್ನು ಒಡೆಯೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಒಂದು ವೇಳೆ ಅಪರಾಧಿ ಅಂತ ಸಾಬೀತಾದ್ರೂ ಕೂಡ ಆತನ ಮನೆಯನ್ನಾಗಲಿ ಆತನ ಆಸ್ತಿಪಾಸ್ತಿಯನ್ನು ನಾಶ ಮಾಡೋದಾಗ್ಲಿ ಯಾವುದನ್ನು ಮಾಡಕೂಡದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಹೀಗಾಗಿ ಆ ಸಂದರ್ಭದಲ್ಲಿ ಎಲ್ಲರೂ ಏನು ವ್ಯಾಖ್ಯಾನ ಮಾಡಿದ್ರು? ಯೋಗಿಯ ಬುಲ್ಡೋಸರ್ಗಳು ಚಾಲೂ ಆಗೋದಿಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ಬುಲ್ಡೋಸರ್ ಮಾಡಲನ್ನು ಬಳಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿದ ಬಳಿಕ ಯೋಗಿ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಬುಲ್ಡೋಸರ್ ಮಾಡಲ್ ಮುಗಿದೋದ ಅಧ್ಯಾಯ ಅಂತ ಅನೇಕರು ಭಾವಿಸಿದ್ರು. ಆದ್ರೆ ಮಿತ್ರರೇ, ಯೋಗಿ ಸ್ವಲ್ಪ ಡಿಫ್ರೆಂಟ್. ಎಲ್ಲ ಮುಖ್ಯಮಂತ್ರಿ ಅಂತಲ್ಲ, ಅವರು ಯೋಚನೆ ಮಾಡುವ ರೀತಿಯೇ ಬೇರೆ. ಈ ಸಂಬಲ್ನಲ್ಲಿ ದಂಗೆ ಆಗಿತ್ತಲ್ಲ, ಅಲ್ಲಿಗೆ ಬುಲ್ಡೋಸರ್ ನುಗ್ಗಿಸಬೇಕು ಅಂತ ಯೋಗಿಗೆ ಅನಿಸಿತ್ತು. ಆದ್ರೆ ನುಗ್ಗಿಸೋದು ಹೇಗೆ? ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ. ಅದಕ್ಕೆ ಯೋಗಿ ಸರ್ಕಾರ ಒಂದು ಪ್ಲಾನ್ ಮಾಡುತ್ತೆ. ಸಂಬಲ್ನಲ್ಲಿ ಅನೇಕರ ಆಸ್ತಿಯ ಮೇಲೆ ಒತ್ತುವರಿ ಆರೋಪ ಇರುತ್ತೆ, ಕೆಲವುದು ಅದು ಸಾಬೀತಾಗಿರುತ್ತೆ ಕೂಡ. ಅಂತಹ ಆಸ್ತಿಗಳನ್ನು ಗುರುತು ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ನೋಟಿಸ್ ಕೊಡಿಸ್ತಾರೆ. ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಆದೇಶ ಮಾಡುತ್ತೆ, ಯಾವ್ಯಾವ ಅಕ್ರಮ ಆಸ್ತಿಗಳಿದೆಯೋ ಅದನ್ನು ತೆರವು ಮಾಡೋದಕ್ಕೆ. ಮಿತ್ರರೇ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಯಾವುದೇ ಆರೋಪಿಯ ಮನೆಯನ್ನು ಒಡೆದಾಕುವಂಗಿಲ್ಲ. ನೀವು ಯಾರೋ ತಪ್ಪು ಮಾಡಿದರೆ ಆತನ ಮನೆಯನ್ನು ನಾವು ಧ್ವಂಸ ಮಾಡ್ತೀವಿ ಅಂತ ಮಾಡೋ ಹಾಗಿಲ್ಲ. ಆದರೆ ಅಕ್ರಮಗಳನ್ನು ತೆರವು ಮಾಡೋದಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈ ಆದೇಶವನ್ನೇ ಬಳಸಿಕೊಂಡಂತಹ ಯೋಗಿ ಸರ್ಕಾರ ಸಂಭಲ್ನಲ್ಲಿ ಎಲ್ಲೆಲ್ಲಿ ಅಕ್ರಮ ಮಾಡಿದಾರೋ ಅದರಲ್ಲಿ ಬಾಂಧವರ ಸಂಖ್ಯೆ ಜಾಸ್ತಿ ಇದೆ. ಅವರೆಲ್ಲರ ಆಸ್ತಿಗಳನ್ನು ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ಬುಲ್ಡೋಸರ್ಗಳು ಚಾಲೂ ಆಗಿದ್ದಾವೆ. ಸರಿಸುಮಾರು 1 ಡಜನ್ಗೂ ಹೆಚ್ಚು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಲಾಗಿದೆ. ಕೆಲವೊಂದಷ್ಟು ಇಂಡಸ್ಟ್ರಿಗಳು ಕೂಡ ಇದ್ವು, ಈ ಇಟ್ಟಿಗೆ ಫ್ಯಾಕ್ಟರಿಗಳೆಲ್ಲ ಇದ್ವು, ಅದನ್ನು ಕೂಡ ನೆಲಸಮ ಮಾಡಲಾಗಿದೆ. ಎಲ್ಲಿಯವರೆಗೆ ಅಕ್ರಮ ಕಟ್ಟಡಗಳು ಇಡೀ ಸಂಭಲ್ ಜಿಲ್ಲೆಯಲ್ಲಿ ನೆಲಸಮ ಆಗೋದಿಲ್ವೋ ಅಲ್ಲಿಯವರೆಗೂ ಕೂಡ ಜೆಸಿಬಿಗಳನ್ನು ನಿಲ್ಲಿಸೋದಿಲ್ಲ ಅಂತೇಳಿ ಉತ್ತರ ಪ್ರದೇಶದ ಸರ್ಕಾರ ಘೋಷಣೆ ಮಾಡಿದೆ. ಆ ಮಟ್ಟಿಗೆ ಜೆಸಿಬಿಗಳು ಗರ್ಜಿಸ್ತಾ ಇದ್ದಾವೆ. ಅಲ್ಲಿಗೆ ಯಾರೆಲ್ಲ ಯೋಗಿಯ ಬುಲ್ಡೋಸರ್ ಮಾಡಲ್ ಮುಕ್ತಾಯ ಆಯಿತು, ಇನ್ನು ಯೋಗಿಯ ಬುಲ್ಡೋಸರ್ಗಳು ಸದ್ದು ಮಾಡೋದಿಲ್ಲ ಅಂತ ಹೇಳ್ತಿದ್ರು, ಅವರಿಗೆ ಯೋಗಿ ಈ ಮೂಲಕವಾಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮಿತ್ರರೇ, ಈ ವಕಫ್ನ ವಿಚಾರಕ್ಕೆ ಬರೋದಾದ್ರೆ, ನಿಮಗೆಲ್ಲ ಗೊತ್ತು ಇಡೀ ದೇಶದಲ್ಲಿ ವಕಫ್ನ ವಿವಾದ ಯಾವ ರೀತಿಯಾಗಿ ತಾರಕಕ್ಕೇರಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಹೇಳ್ತಾ ಇದೆ, ವಕಫ್ ವಿಚಾರದಲ್ಲಿ ನಾವು ರೈತರಿಗೆ ಅನ್ಯಾಯ ಮಾಡೋದಿಲ್ಲ, ಯಾವ ಜನರಿಗೂ ಅನ್ಯಾಯ ಮಾಡೋದಿಲ್ಲ, ಹಾಗೆ ಹೇಳ್ತಾ ಇದ್ದಾರೆ. ಆದರೆ ಅನ್ಯಾಯಗಳು ನಿರಂತರವಾಗಿ ನಡೀತಾ ಇದೆ. ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಪಕ್ಕದ ಕೇರಳದಲ್ಲಾಯಿತು, ಬಿಹಾರದಲ್ಲಾಯಿತು, ದೆಹಲಿಯಲ್ಲಾಯಿತು, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಒಂದು ಪ್ರಚಂಡ ವಿಜಯವನ್ನು ಸಾಧಿಸಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿದೆ. ಅದಾದ ಬಳಿಕ ಮಹಾರಾಷ್ಟ್ರದಲ್ಲೂ ಕೂಡ ವಿವಾದ ಎದ್ದಿದೆ. ಈ ಸಂದರ್ಭದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಇದೆಯಲ್ಲ, ಇವರು ರಕ್ಷಣೆ ಮಾಡ್ತಿರುವಂತಹ ರಾಷ್ಟ್ರೀಯ ಸ್ಮಾರಕಗಳನ್ನೇ ವಕಫ್ ಬೋರ್ಡ್ ಕಬ್ಜಾ ಮಾಡಿಕೊಂಡಿದೆ. ಕಬ್ಜಾ ಮಾಡಿದ್ದು ಅಂತಂದ್ರೆ ಹೇಗೆ? ಭಾರತೀಯ ಪುರಾತತ್ವ ಇಲಾಖೆಗೆ ಯಾವುದೇ ರೀತಿಯಲ್ಲೂ ಮಾಹಿತಿಯನ್ನು ನೀಡದೆ 250ಕ್ಕೂ ಹೆಚ್ಚು ರಾಷ್ಟ್ರೀಯ ಸ್ಮಾರಕಗಳನ್ನು ತನ್ನ ಹೆಸರಿಗೆ ಬರ್ಕೊಂಡ್ಬಿಟ್ಟಿದೆ.
ಅಂದ್ರೆ ದಾಖಲೆಗಳಲ್ಲಿ ವಕಫ್ ಬೋರ್ಡ್ನ ಆಸ್ತಿ ಅಂತ ಆಗೋಗಿದೆ. ಈ ಬಗ್ಗೆ ಈಗ ವಕಫ್ ಬೋರ್ಡ್ ಬಿಲ್ನ ಕುರಿತಾಗಿ JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಸ್ಥಾಪಿಸಲಾಗಿದೆಯಲ್ಲ, ಅದಕ್ಕೆ ದಾಖಲೆಗಳನ್ನು ಸಬ್ಮಿಟ್ ಮಾಡೋದಕ್ಕೆ ASI ನಿರ್ಧಾರ ಮಾಡಿದೆ. ಅಂದ್ರೆ ಸ್ವತಂತ್ರ ಪೂರ್ವದಲ್ಲೇ ಕೆಲ ಮಾನ್ಯುಮೆಂಟ್ಗಳನ್ನು ನಾವು ಗುರುತು ಮಾಡಿದ್ವಿ, ಇದೆಲ್ಲವೂ ಕೂಡ ಸಂರಕ್ಷಿತ ಸ್ಮಾರಕಗಳು, ಇದರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಇದೆ, ಇದನ್ನು ಸಂರಕ್ಷಿಸೋದಕ್ಕೆ ಒಂದಷ್ಟು ನಿಯಮಗಳಿದೆ. ಆದರೆ ನಮ್ಮ ಗಮನಕ್ಕೆ ಬಾರದಂತೆ ವಕಫ್ ಬೋರ್ಡ್ ಈ ಎಲ್ಲ ಆಸ್ತಿಗಳ ದಾಖಲೆಗಳನ್ನು ತನ್ನ ಹೆಸರಿಗೆ ಬರ್ಕೊಂಡ್ಬಿಟ್ಟಿದೆ. ಇದನ್ನು ಮರಳಿ ನಮಗೆ ಕೊಡಿಸಿ ಅಂತೇಳಿ ಒಟ್ಟು 250 ಆಸ್ತಿಗಳ ಸಂಬಂಧಪಟ್ಟಂತೆ JPCಗೆ ದೂರು ನೀಡೋದಕ್ಕೆ ಮುಂದಾಗಿದೆ. ಮಿತ್ರರೇ, ತುಂಬ ಪಾರಂಪರಿಕ ಕಟ್ಟಡಗಳು, ಇವತ್ತು ನಿನ್ನೆ ಸ್ಥಾಪನೆ ಮಾಡಿದಂತಹ ಕಟ್ಟಡಗಳಲ್ಲ. ಮೊಘಲರು, ಗುಲಾಮರು, ಇನ್ಯಾರ್ಯಾರೋ ಬಂದಿದ್ರಲ್ಲ, ಅವರ ಕಾಲದಲ್ಲೆಲ್ಲ ನಿರ್ಮಾಣ ಆದಂತಹ ಕಟ್ಟಡಗಳನ್ನು ಈ ವಕಫ್ ಬೋರ್ಡ್ ಈಗ ಕಬ್ಜಾ ಮಾಡ್ಕೊಂಡು ಕೂತಿತ್ತು. ಈಗ ASI ಹೇಳ್ತಾ ಇದೆ ನಮ್ಗೆ ಇದನ್ನು ವಾಪಸ್ ಕೊಡಿಸಿ. ಮಿತ್ರರೇ, ನಿಮ್ಗೆ ನೆನಪಿರಲಿ, ಈ ದೇಶದಲ್ಲಿ ಯಾವುದಾದ್ರೂ ಕಟ್ಟಡಕ್ಕೆ 100 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದ್ರೆ ಅದನ್ನ ASI ವಶಕ್ಕೆ ಪಡಿಬಹುದು. ಅದನ್ನ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಅವರು ಗುರುತು ಮಾಡಬಹುದು. ಮೊಘಲರ ಕಾಲದ್ದು ASIಗೆ ಸೇರುತ್ತೆ. ಚಾಳುಕ್ಯರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು, ಇವರೆಲ್ಲರ ಕಾಲದ ಕಟ್ಟಡಗಳೇನಿದಾವೆ ಅದೆಲ್ಲದೂ ಕೂಡ ASI ಅಂಡರ್ನಲ್ಲೇ ಬರಬೇಕು. ಅವರು ಅದನ್ನು ರಕ್ಷಿಸ್ತಾರೆ. ಅದಕ್ಕೆ ಆದಂತಹ ಒಂದು ನಿಯಮ ಇದೆ. ಇದೇನು ಸ್ವತಂತ್ರ ಬಂದ ನಂತರ ಯಾರೋ ರಚನೆ ಮಾಡಿದಂತಹ ನಿಯಮ ಅಲ್ಲ. ಹಿಂದೆ ಬ್ರಿಟಿಷರ ಕಾಲದಲ್ಲೇ ಈ ASI ಅನ್ನು ಸ್ಥಾಪಿಸಲಾಗಿತ್ತು. ಅಷ್ಟು ಹಳೆಯದಾದಂತಹ ಒಂದು ವ್ಯವಸ್ಥೆ ಅದು. ಇಲ್ಲದೆ ಹೋದ್ರೆ ಮಿತ್ರರೇ, ಇವತ್ತು ಎಷ್ಟೋ ಕಟ್ಟಡಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾರ್ಯಾರೋ ಬಂದು ವಶಪಡಿಸ್ಕೊಂಡು ಬಿಡ್ತಿದ್ರು. ಆದ್ರೆ ASIನ ನಿಯಮಗಳಿದಾವಲ್ಲ, ಬಹಳ ಸ್ಟ್ರಾಂಗ್ ಆಗಿದೆ. ಆದ್ರೆ ಈ ವಕಫ್ ಬೋರ್ಡ್ಗೆ ಆ ನಿಯಮಗಳು ಅನ್ವಯಿಸೋದಿಲ್ಲ. ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ವಕಫ್ ಬೋರ್ಡ್ಗೆ ಸರ್ವಾಧಿಕಾರವನ್ನು ಕೊಟ್ಟುಬಿಟ್ಟಿದೆ. ಅವರು ತನ್ನ ಹೆಸರಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಳ್ಬಹುದು. ಅಂತಹ ಒಂದು ಸ್ವಾಯತ್ತತೆ, ಅಂತಹ ಒಂದು ಸರ್ವಾಧಿಕಾರವನ್ನ ವಕಫ್ ಬೋರ್ಡ್ಗೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಈ ಹಿಂದೆ ಹಲವು ಬಾರಿ ಇದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಈಗ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಈಗ ASI ಈ 250 ಏನು ಮಾನ್ಯುಮೆಂಟ್ಗಳಿದಾವೆ ಅದನ್ನು ನಮಗೆ ವಾಪಸ್ ಕೊಡಿಸಿ ಎನ್ನುವ ಹಂತದಲ್ಲಿ JPCಗೆ ಮನವಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಅವರು ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಮಹಾರಾಷ್ಟ್ರದಲ್ಲಿ BJP ಒಂದು ಪ್ರಚಂಡ ವಿಜಯವನ್ನ ಸಾಧಿಸಿ ಅಧಿಕಾರಕ್ಕೆ ಬಂದಿದೆ. ದೇವೇಂದ್ರ ಫಡ್ನವೀಸ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಬಾರಿ ಮಿತ್ರರೇ, ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಏನ್ ಚರ್ಚೆ ಆಗಿತ್ತು? ಬಟೆಂಗೆ ತೋ ಕಟೆಂಗೆ ಚರ್ಚೆ ಆಗಿತ್ತು, ಏಕ್ ಹೈ ತೋ ಸೇಫ್ ಹೈ ಚರ್ಚೆ ಆಗಿತ್ತು. ಕರ್ನಾಟಕದ ವಕಫ್ ವಿವಾದವೂ ಕೂಡ ಮಹಾರಾಷ್ಟ್ರದಲ್ಲಿ ಚರ್ಚೆ ಆಗಿತ್ತು. ಅಮಿತ್ ಶಾ ಏನ್ ಹೇಳ್ತಾ ಇದ್ರು? ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಇಲ್ಲ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ, ಅಂದ್ರೆ ಮಹಾವಿಕಾಸ್ ಅಗಾಡಿ ಸರ್ಕಾರ ರಚನೆ ಮಾಡಿದ್ದೆ ಆದ್ರೆ, ಮಹಾರಾಷ್ಟ್ರದ ರೈತರ ಜಮೀನು ಕೂಡ ವಕಫ್ನ ಆಸ್ತಿ ಆಗುತ್ತೆ, ಹೀಗಂತ ಪ್ರಚಾರ ಮಾಡ್ತಾ ಇದ್ರು. ಜನ ಇದನ್ನ ನಂಬಿ ವೋಟ್ ಕೊಟ್ಟಿದ್ದಾರೆ. ಈಗ BJP ಸರ್ಕಾರ ಬಂದಿದೆ. ಆದ್ರೂ ಕೂಡ ಮಹಾರಾಷ್ಟ್ರದಲ್ಲಿ 103 ರೈತರಿಗೆ ವಕಫ್ ಬೋರ್ಡ್ ನೋಟಿಸ್ ಕೊಟ್ಟಿದೆ. ಮಹಾರಾಷ್ಟ್ರದ ಲಾತೂರ್ನ ಒಟ್ಟು 300 ಎಕರೆ ಜಾಗವನ್ನ ನಮ್ಮದು ಅಂತ ವಕಫ್ ಬೋರ್ಡ್ ಕ್ಲೈಮ್ ಮಾಡ್ತಾ ಇದೆ. ರೈತರಿಗೆ ಯಾವ ರೀತಿಯಾಗಿ ನೋಟಿಸ್ ಕೊಟ್ಟಿದೆ ಗೊತ್ತಾ? ನಾವು ನಿಗದಿಪಡಿಸಿದಂತಹ ದಿನಾಂಕದಲ್ಲಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನೀವು ನಮ್ಮಲ್ಲಿಗೆ ಬರಬೇಕು. ಆ ದಾಖಲೆಗಳ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ಒಂದು ವೇಳೆ ನೀವು ಇದನ್ನು ಸಲ್ಲಿಸೋದಕ್ಕೆ ವಿಫಲರಾದ್ರೆ ಆ ಇಡೀ ಜಮೀನು ನಮ್ಮದು ಅಂತ ಹೇಳಿ ನಾವು ಕ್ಲೈಮ್ ಮಾಡ್ತೀವಿ, ಅಂದ್ರೆ ನಮ್ಮ ಹೆಸರಿಗೆ ನಾವು ಬರ್ಕೊಂಡ್ಬಿಡ್ತೀವಿ ಅಂತ ಅವರು ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿನ ರೈತರಿಗೆ ಬಹಳ ಆತಂಕ ವ್ಯಕ್ತವಾಗಿದೆ. BJP ಸರ್ಕಾರ ಬಂದರೂ ಕೂಡ ಹೀಗಾಗ್ತಾ ಇದೆಯಲ್ಲ ಅಂತ ಅನೇಕರು ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಕೇಳಿದ್ರೆ, ರೈತರಿಗೆ ನೋಟಿಸ್ ಬಂದಿದೆಯಲ್ಲ, ಅವ್ರು ಯಾರು ನಿನ್ನೆ ಮೊನ್ನೆ ಬಂದು ಉಳುಮೆ ಮಾಡೋದಕ್ಕೆ ಶುರು ಮಾಡಿದವರಲ್ಲ. ಅವರ ತಾತ ಮುತ್ತಾತನ ಕಾಲದಿಂದಲೂ ಕೂಡ ಅಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ. ಕೆಲವರಿಗಂತೂ 4 ತಲೆಮಾರಿನಿಂದ ಬಂದಂತಹ ಆಸ್ತಿ. ಅಂತಹ ಆಸ್ತಿಗಳನ್ನೆಲ್ಲ ಈಗ ವಕಫ್ ಬೋರ್ಡ್ ಕ್ಲೈಮ್ ಮಾಡಿದೆ. ಸದ್ಯ ಸರ್ಕಾರ ಏನು ಹೇಳ್ತಾ ಇದೆ? ಮಹಾರಾಷ್ಟ್ರದ ರೈತರ 1 ಇಂಚು ಭೂಮಿಯನ್ನು ಕೂಡ ವಕಫ್ ಬೋರ್ಡ್ಗೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಕಾನೂನಿನ ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ನಾವು ಅದನ್ನು ಕೈಗೊಳ್ತೀವಿ, ಹೀಗಂತ ಮಹಾರಾಷ್ಟ್ರ ಸರ್ಕಾರ ಹೇಳಿದೆ. ಸದ್ಯಕ್ಕೆ ಆ ವಿಚಾರ ತಣ್ಣಗಾಗಿದೆ. ಮಿತ್ರರೇ, ಮಹಾರಾಷ್ಟ್ರದಲ್ಲಿ ರೈತರ ಭೂಮಿ ವಕಫ್ಗೆ ಹೋಗುತ್ತೆ ಅಂತ ನನಗೆ ಅನ್ಸೋದಿಲ್ಲ. ವಕಫ್ ಬೋರ್ಡ್ಗೆ ಅಂತ ಸ್ವಾಯತ್ತತೆ ಇರೋದ್ರಿಂದ ಅವ್ರು ನೋಟಿಸ್ ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಇದೆಲ್ಲ ಬೇರೆ ಬೇರೆ ರಾಜ್ಯದ ವಿಚಾರವಾದ್ರೆ, ಉತ್ತರ ಪ್ರದೇಶದಲ್ಲೂ ಕೂಡ ವಕಫ್ ಬೋರ್ಡ್ ಇದೆಯಲ್ಲ, ಅವರು ಕೂಡ ಸ್ವಲ್ಪ ಕಾರ್ಯಪ್ರವೃತ್ತರಾಗಿದ್ರು. ಮೋದಿ ಕಾನೂನು ಬರೋದಕ್ಕೆ ಮುಂಚೆ ಎಷ್ಟಾಗುತ್ತೋ ಅಷ್ಟು ಭೂಮಿಯನ್ನು ನಾವು ವಶಕ್ಕೆ ಪಡೆಯೋಣ, ನಾವ್ ಯಾಕೆ ಬಿಡೋದು ಅಂತೇಳಿ ಅವರು ಕೂಡ ಒಂದಷ್ಟು ಭೂಮಿಯ ಮೇಲೆ ಕಣ್ಣು ಹಾಕಿದ್ರು. ಅದರಲ್ಲಿ ಮುಖ್ಯವಾಗಿ ವಾರಣಾಸಿಯಲ್ಲಿರುವಂತಹ ಉದಯ್ ಪ್ರತಾಪ್ ಕಾಲೇಜು, ತುಂಬಾ ಹಳೆಯ ಕಾಲೇಜು. 1909ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಅಡಿಯಲ್ಲಿ ಈ ಕಾಲೇಜು ಸ್ಥಾಪನೆಯಾಗಿದೆ. ಎಷ್ಟರಲ್ಲಿ ಮಿತ್ರರೇ? 1909ರಲ್ಲಿ, ಸ್ವಾತಂತ್ರ್ಯ ಬರೋದಕ್ಕೆ ಬಹಳ ಮುಂಚೆ. ಹೀಗಾಗಿ ಈ ಉದಯ್ ಪ್ರತಾಪ್ ಕಾಲೇಜು ತುಂಬಾ ಫೇಮಸ್ ಆಗಿದೆ. ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರೆ. ಇದು ಸರಿಸುಮಾರು 100 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿರುವಂತಹ ಕಾಲೇಜು, ಬಹುದೊಡ್ಡ ಕಾಲೇಜು. ಈ ಕಾಲೇಜ್ನಲ್ಲೂ ಕೂಡ ಒಂದಷ್ಟು ಭೂಭಾಗ ನಮಗೆ ಸೇರಿದ್ದು ಅಂತೇಳಿ ವಕಫ್ ಬೋರ್ಡ್ ಕ್ಲೈಮ್ ಮಾಡಿತ್ತು. ಒಂದು ನೋಟಿಸ್ ಅನ್ನು ಕೂಡ ಕಾಲೇಜು ಆಡಳಿತ ಮಂಡಳಿಗೆ ಕೊಟ್ಟಿತ್ತು. ನೀವು ಈ ಜಾಗವನ್ನು ಖಾಲಿ ಮಾಡಬೇಕು, ಇಲ್ಲಿ ನಮ್ಮ ಮಸೀದಿ ಇದೆ, ನಾವಲ್ಲಿ ನಮಾಜ್ ಮಾಡ್ತಾ ಇದ್ದೀವಿ, ಇದು ನಮಗೆ ಸೇರಿದ ಜಾಗ, ಹೀಗಂತ ಉತ್ತರ ಪ್ರದೇಶದ ಸುನ್ನಿ ವಕಫ್ ಬೋರ್ಡ್ ಕಾಲೇಜು ಆಡಳಿತ ಮಂಡಳಿಗೆ ನೋಟಿಸ್ ಕೊಟ್ಟಿತ್ತು. ಇದರದೇ ನೋಟಿಸ್ ಬಂದಿದ್ದು 2018ರಲ್ಲಿ. ಆದರೆ ಆ ವಿಚಾರ ಸ್ವಲ್ಪ ಕೋಲ್ಡ್ ಸ್ಟೋರೇಜ್ ಅಲ್ಲಿತ್ತು. ಯಾಕೆಂದ್ರೆ ಕಾಲೇಜ್ ಇದನ್ನ ನಗಣ್ಯ ಮಾಡಿತ್ತು. ನಮ್ಮ ಕಾಲೇಜ್ ಜಾಗದಲ್ಲಿ ಇವರೇನ್ ಬಂದು ಕೇಳೋದು, ಸುಮ್ಮನೆ ಇತ್ತು. ಆದ್ರೆ ಈಗ ಮೋದಿ ಕಾನೂನು ಬರ್ತಾ ಇದೆಯಲ್ಲ, ಒಂದು ವೇಳೆ ವಕಫ್ ಬೋರ್ಡ್ನ ಎಲ್ಲ ಹಕ್ಕುಗಳನ್ನ ಕಿತ್ತುಕೊಂಡಿದೆ ಆದ್ರೆ ಇವರು ಮತ್ತೆ ಬೇಲಿ
ಬೇಲಿ ಹಾಕೋದಕ್ಕಾಗೋದಿಲ್ಲ, ಆ ಜಾಗವನ್ನು ಕೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನಾದರೂ ಆಗಲಿ ಆ ಜಾಗವನ್ನು ಈಗಲೇ ವಶಪಡಿಸಿಕೊಳ್ಳೋಣ ಅಂತ ಮತ್ತೊಂದು ನೋಟಿಸನ್ನು ಸರ್ವ್ ಮಾಡ್ತಾರೆ. ಆಗ ಕಾಲೇಜ್ ಆಡಳಿತ ಮಂಡಳಿ ಹೇಳುತ್ತೆ, ಇದು 1909ರಲ್ಲಿ ಸ್ಥಾಪನೆಯಾಗಿದ್ದು, ಇಲ್ಲಿ ಬೇರೆ ಯಾರ ಜಾಗವೂ ಇಲ್ಲ, ನಾವು ಬಿಟ್ಕೊಡೋದಿಲ್ಲ ಅಂತ. ವಕಫ್ ಬೋರ್ಡ್ ಮತ್ತೆ ಕ್ಲೈಮ್ ಮಾಡ್ತಾರೆ, ಅಲ್ಲಿ ಬಂದು ನಮಾಜ್ ಮಾಡೋದು ಜಾಸ್ತಿ ಆಗುತ್ತೆ. ಸಾಕಷ್ಟು ಜನ ಹೊರಗಿನಿಂದ ಬಂದು ಅಲ್ಲಿ ನಮಾಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಕಾಲೇಜ್ನಲ್ಲಿ ಪ್ರತಿಭಟನೆ ಜಾಸ್ತಿ ಆಗುತ್ತೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ನಾಮ, ತಿಲಕ, ಕೇಸರಿ ಶಾಲು, ಭಗವಧ್ವಜ ಇದನ್ನೆಲ್ಲ ತಂದು ಪ್ರತಿಭಟಿಸೋದಕ್ಕೆ ಶುರು ಮಾಡ್ತಾರೆ. ನಾವು ಕೂಡ ಒಳಗಡೆ ದೇವಸ್ಥಾನ ಮಾಡಿ ಪೂಜೆ ಸಲ್ಲಿಸೋದಕ್ಕೆ ಶುರು ಮಾಡ್ತೀವಿ. ಕಾಲೇಜ್ ಆಗಿ ಉಳಿಸೋ ಹಾಗಿದ್ರೆ ಉಳಿಸಿ. ನೀವು ವಕಫ್ ಬೋರ್ಡು ಅದು ಇದು ಅಂತ ಹೇಳಿ ಇಲ್ಲಿ ಮಸೀದಿ ಇದೆ ಅಂತ ನಮಾಜ್ ಮಾಡೋದಕ್ಕೆ ಬಂದಿದ್ದೆ ಆದ್ರೆ ನಾವು ಕೂಡ ಅದೇ ರೀತಿಯಾಗಿ ಮಾಡ್ತೀವಿ ಅಂತ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸೋದಕ್ಕೆ ಶುರು ಮಾಡ್ತಾರೆ. ಇದು ಸ್ವಲ್ಪ ವಿಚಾರ ಕೈ ಮೀರ್ತಾ ಇದೆ ಅಂತ ಯೋಗಿ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಯೋಗಿ ಅದೇನ್ ಮಾಡಿದ್ರೋ ಗೊತ್ತಿಲ್ಲ, ವಕಫ್ ಬೋರ್ಡ್ ಇದ್ದಕ್ಕಿದ್ದಂತೆ ತನ್ನ ನೋಟಿಸ್ ಅನ್ನು ವಾಪಸ್ ಪಡೆದಿದೆ. ಅವ್ರೇನ್ ಹೇಳ್ತಾ ಇದ್ದಾರೆ ಗೊತ್ತಾ, ಈ ಜಾಗಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಮಿತ್ರರೇ, ಆ ನೋಟಿಸ್ ಕೊಟ್ಟಿದ್ದು 2018ರಲ್ಲಿ. ಈಗ ರಿಮೈಂಡರ್ ನೋಟಿಸ್ ಮತ್ತೊಂದು ಕೊಟ್ಟಿದ್ರು, ಜಾಗ ಖಾಲಿ ಮಾಡಿ ಅಂತ. ಈಗ ಏಕಾಏಕಿಯಾಗಿ ಹೇಳ್ತಾ ಇದ್ದಾರೆ, ವಕಫ್ ಬೋರ್ಡ್ನ ಜಾಗ ಅಲ್ಲ, ಇದು ಕಾಲೇಜ್ನ ಜಾಗ, ನಮಗೂ ಅದಕ್ಕೂ ಸಂಬಂಧಪಟ್ಟಿಲ್ಲ. ಅಲ್ಲಿರುವಂತಹ ಒಂದು ಅಕ್ರಮ ಕಟ್ಟಡ ಏನಿದೆ ಅದನ್ನು ಮಸೀದಿ ಅಂತ ಕ್ಲೈಮ್ ಮಾಡ್ತಾ ಇದಾರಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ವಕಫ್ ಬೋರ್ಡ್ ಹೇಳ್ತಾ ಇದೆ. ಯಾಕೆ ಹೀಗಾಗುತ್ತೆ? ಕರ್ನಾಟಕದಲ್ಲಿ ವಕಫ್ ಬೋರ್ಡ್ ನೋಟಿಸ್ ಕೊಡುತ್ತೆ, ಒನ್ಸ್ ವಕಫ್ ಈಸ್ ಆಲ್ವೇಸ್ ವಕಫ್ ಅಂತ ಹೇಳ್ತಾರೆ. ಅಂದ್ರೆ ಒಮ್ಮೆ ವಕಫ್ನ ಭೂಮಿ ಆಯಿತು ಅಂತಂದ್ರೆ ಅದು ಯಾವಾಗಲೂ ವಕಫ್ ಭೂಮಿ, ಅದನ್ನು ನೀವು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ವಕಫ್ ಬೋರ್ಡ್ ಕ್ಲೈಮ್ ಮಾಡಿತ್ತು, ಇದು ನಮ್ಮ ಜಾಗ ಅಂತ ಹೇಳ್ತಾ ಇತ್ತು. ಆದ್ರೆ ಈಗ ಹೇಳ್ತಾರೆ ಇದಕ್ಕೂ ನಮಗೂ ಸಂಬಂಧವಿಲ್ಲ. ಯಾಕೆ ಹೀಗಾಗುತ್ತೆ ಕೇಳಿದ್ರೆ, ಮಿತ್ರರೇ, ಈ ವಕಫ್ ಬೋರ್ಡ್ ಇದೆಯಲ್ಲ, ಇದಕ್ಕೆ ನೇಮಕ ಮಾಡೋದು ಯಾರು? ಸರ್ಕಾರವೇ ನೇಮಕ ಮಾಡಬೇಕು. ಅದಕ್ಕೆ ಬೇರೆ ಯಾರು ನೇಮಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಸರ್ಕಾರ ಇರುತ್ತೋ ಅವರೇ ನೇಮಕ ಮಾಡ್ತಾರೆ. ಬಿಜೆಪಿ ಸರ್ಕಾರ ಇದ್ರೂ ಹಾಗೆ, ಕಾಂಗ್ರೆಸ್ ಸರ್ಕಾರ ಇದ್ರೂ ಹಾಗೆ, ಯಾರದೇ ಸರ್ಕಾರ ಇದ್ರೂ ಕೂಡ ವಕಫ್ ಬೋರ್ಡ್ಗೆ ನೇಮಕಾತಿಯನ್ನು ಮಾಡುವಂತ ಅಧಿಕಾರ ಇರುವಂತದ್ದು ಸರ್ಕಾರಕ್ಕೆ. ಈಗ ಉತ್ತರ ಪ್ರದೇಶದ ವಕಫ್ ಬೋರ್ಡ್ ಯಾರ ಅಂಡರ್ನಲ್ಲಿರುತ್ತೆ? ಸರ್ಕಾರದ ಅಂಡರ್ನಲ್ಲಿರುತ್ತೆ. ಯೋಗಿ ಕೀಲಿ ಕೊಟ್ಟಿರ್ತಾರೆ. ಆಂಧ್ರ ಪ್ರದೇಶದಲ್ಲಿ ವಕಫ್ ಬೋರ್ಡ್ ಅನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದಾರಲ್ಲ, ನಾನು ಪರ್ಮನೆಂಟ್ ಆಗಿ ರದ್ದು ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ. ಹೀಗಾಗಿ ವಕಫ್ ಬೋರ್ಡ್ ಹೇಳ್ತಾ ಇದೆ, ಉದಯ ಪ್ರತಾಪ್ ಕಾಲೇಜ್ನ 1 ಇಂಚು ಜಾಗ ಕೂಡ ನಮ್ಮದಲ್ಲ ಅಂತ. ಈಗ ಅಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಇಲ್ಲಿ ನಮಾಜ್ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡಬಾರ್ದು, ಆ ಅಕ್ರಮ ಕಟ್ಟಡವನ್ನು ತೆರವು ಮಾಡಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ. ಕಾಲೇಜು ಆಡಳಿತ ಮಂಡಳಿ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ತೀವಿ, ಆ ಕಟ್ಟಡ ಹೇಗೆ ಬಂತು ಏನು ಅನ್ನುವಂಥದ್ದನ್ನು ನೋಡಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದೆ. ಕಾಲೇಜಿನ ಒಳಗೆ ಅದಕ್ಕೆ ವಿದ್ಯುತ್ ಸಂಪರ್ಕ ಕೂಡ ಕೊಡಲಾಗಿತ್ತು, ಅದೆಲ್ಲದನ್ನು ಕೂಡ ಈಗ ಬಂದ್ ಮಾಡಲಾಗಿದೆ. ಹೊರಗಿನ ಯಾವುದೇ ವ್ಯಕ್ತಿಗಳಿಗೂ ಕೂಡ ಒಳಗೆ ಅವಕಾಶ ಕೊಡ್ತಾ ಇಲ್ಲ. ಅಂದರೆ ಅಲ್ಲಿ ನಮಾಜ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅವರಿಗೂ ಕೂಡ ಈಗ ಬಂದ್ ಮಾಡಲಾಗಿದೆ. ಆ ಮಟ್ಟಿಗೆ ಯೋಗಿ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಕರ್ನಾಟಕದಲ್ಲಿ ನೀವು ನೋಡಿದ್ರಿ, ಸಿದ್ದರಾಮಯ್ಯನವರು ಹೇಳ್ತಾರೆ, ರೈತರಿಗೆ ಕೊಟ್ಟಂತಹ ನೋಟಿಸನ್ನು ನಾವು ವಾಪಸ್ ಪಡಿತೀವಿ, ಯಾವುದೇ ರೈತರ ಭೂಮಿಯನ್ನು ಕೂಡ ವಕಫ್ ವಶಪಡಿಸಿಕೊಳ್ಳದಂತೆ ನಾವು ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಆನ್ ರೆಕಾರ್ಡ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನೊಂದು ಕಡೆ ವಕಫ್ ಬೋರ್ಡ್ ಪದೇ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾನೆ ಇದೆ. ಆದರೆ ಯೋಗಿ ಸರ್ಕಾರವನ್ನು ನೋಡಿ, ಯೋಗಿ ಏನೂ ಹೇಳಿಲ್ಲ, ಯಾವುದೇ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ವಕಫ್ ಬೋರ್ಡ್ ನೋಟಿಸ್ ಕೊಟ್ಟಿತ್ತು, ಈಗ ಅದನ್ನು ವಾಪಸ್ ಪಡೆದಿದೆ. ಇಲ್ಲ ಸ್ವಾಮಿ, ಆ ಜಾಗದ ಸಹವಾಸವೇ ಬೇಡ ಅಂತ ಅವರು ಜಾಗ ಖಾಲಿ ಮಾಡಿದ್ದಾರೆ. ಇಷ್ಟೇ ವ್ಯತ್ಯಾಸ ಇರೋದು ಮಿತ್ರರೇ. ಒಬ್ಬ ಖಡಕ್ ಸಿಎಂಗೂ, ಸಂವಿಧಾನಬದ್ಧವಾಗಿ ನಡೆದುಕೊಳ್ಳುವಂತಹ ಮುಖ್ಯಮಂತ್ರಿಗೂ, ಇನ್ನೊಂದು ಕಡೆ ವೋಟ್ ಬ್ಯಾಂಕ್ಗಾಗಿ ಪಾಲಿಟಿಕ್ಸ್ ಮಾಡುವಂತಹ ಮುಖ್ಯಮಂತ್ರಿಗಳಿಗೂ ಇಷ್ಟೇ ವ್ಯತ್ಯಾಸ ಇರೋದು. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.